ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರರಿಗೆ, ತಾಲೂಕಿನ ನನ್ನ ಮತದಾರರಿಗೆ ನಾನು 2026ನೇ ಇಸ್ವಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ರಾಜ್ಯದ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷನಾಗಿ ಈ ರಾಜ್ಯದ ಜನತೆಗೆ ನಾನು ಆರ್ಥಿಕವಾದಂತ ಶುಭಾಶಯಗಳನ್ನು ಕೋರ್ತಾ ಈ 26ನೇ ಇಸ್ವಿ ಕರ್ನಾಟಕ ರಾಜ್ಯದಲ್ಲಿ ಸುಭಿಕ್ಷವಾಗಲಿ, ಅದರಲ್ಲೂ ಅತಿ ಹೆಚ್ಚಿನದಾಗಿ ಅರಸೀಕೆರೆ ತಾಲೂಕಿನ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಕೆಲವು ಸಣ್ಣ ಪುಟ್ಟ ಅಡಚಣೆಯಿಂದ ಏನು ನಿಂತಿದ್ದಾವೆ ಅವು ಪೂರ್ಣಗೊಂಡು ಈ ವರ್ಷ ಎತ್ತಿನೊಳೆ ನಮ್ಮ ಮಹಾ ಯೋಜನೆ ಆಗಿರ್ತಕ್ಕಂಥ ಎತ್ತಿನೊಳೆ ನೀರು 26ನೇ ಇಸ್ವಿನಲ್ಲಿ ಅರಸೀಕೆರೆ ತಾಲೂಕನ್ನ ಪ್ರವೇಶ ಮಾಡಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇನ್ನ ಗಣಸಿ ಭಾಗದ ಜನಕ್ಕೆ ಹೇಮಾವತಿ ನದಿಯಿಂದ ಅಪ್ಪರ್ ಭದ್ರಾದಿಂದ ಬಾಣವಾರದ ಜನತೆಗೆ ಮತ್ತು ಕಣಕಟ್ಟೆ ಹೋಬಳಿಲಿ ಇನ್ನು 2-3 ಕೆರೆ ಉಳಿದಿರ್ತಕ್ಕಂಥದ್ದಕ್ಕೆ ಕಣಕಟ್ಟೆ ಹೋಬಳಿಗೆ ಸಮಸ್ತವಾಗಿ ಅರಸೀಕೆರೆ ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ನಮ್ಗೆ ಈ ಹೊಸ ವರ್ಷ ನೀಡ್ಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ, ಅರಸೀಕೆರೆ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನ ಪಡೀಲಿಕ್ಕೆ ಆ ಭಗವಂತನ ಆಶೀರ್ವಾದವನ್ನ ನಾನು ಬೇಡ್ತಾ, ಮತ್ತೊಮ್ಮೆ ಎಲ್ಲರೂ ಈ 26ನೇ ವರ್ಷ ಸುಖಕರವಾಗಿ ಬಹಳ ಶಾಂತಿ ನೆಮ್ಮದಿಯಿಂದ ಬಾಳ್ಲಿ ಅಂತ ಹೇಳಿ ನಾನು ಶುಭವನ್ನ ಹಾರೈಸ್ತೇನೆ. ಸಮಸ್ತ ಅರಸೀಕೆರೆಯ ಜನತೆಗೆ 2026ನೇ ಇಸವಿಯ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಏನು ತುಂಬಾ ಅರಸೀಕೆರೆ ಜನತೆಗೆ ನೀರಾವರಿ ಆಗಲಿ, ಬಸ್ ಸ್ಟ್ಯಾಂಡ್, ಹೊಸ ನೂತನವಾದ ಬಸ್ ಸ್ಟ್ಯಾಂಡ್ ಆಗಲಿ, ಎಲ್ಲ ಪ್ರತಿಯೊಂದು ಕಾಮಗಾರಿಗಳು ಯಶಸ್ವಿಯಾಗಿ ಮುಂದೋಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತ ಅರಸೀಕೆರೆ ಜನತೆಗೆ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ.